ಇಡೀ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಪರಮಾತ್ಮ ಶಿವ ತನ್ನ ವಿನೋದಕ್ಕೆ ರಚಿಸಿದನು ಈ ವಿಶ್ವವನ್ನು. ವಿಶ್ವಕ್ಕೆ ಒಳಗಾದನೆ ಪ್ರಶ್ನೆ ಮಾಡ್ತಾರೆ ಶರಣರು. ಶಿವ ಪರಮಾತ್ಮ ತನ್ನ ವಿನೋದಕ್ಕೆ ರಚಿಸಿದನು ಈ ವಿಶ್ವವನ್ನು. ಇದು ಎಲ್ಲವೂ ಕೂಡ ಅವನ ವಿನೋದ ವಿಲಾಸ. ತನ್ನ ವಿನೋದಕ್ಕಾಗಿ ಮಾಡಬೇಕಂತ ಕೂಡ ಸಂಕಲ್ಪ ಅನಿಸ್ತು, ಮಾಡಿದ. ಬಾಳಯ್ಯ, ನೀವಲ್ಲಿ ಕೂಡಬೇಕು. ಮಣಿಕಂಠ, ಹೇಮಂತ, ಶಿವನ ಸಾನ್ನಿಧ್ಯ ಅನ್ನುವಂಥದ್ದು ಈ ಜಗತ್ತು. ಸೃಷ್ಟಿಯಾಗಿರುವುದು ಒಬ್ಬನಿಂದ, ಆದರೆ ಆಗಿರುವಂತಹ ಈ ಸೃಷ್ಟಿಯ ಹಿಂದೆ ಇರತಕ್ಕಂತಹ ಆ ಶಕ್ತಿ ಅದು ವ್ಯಕ್ತವಾಗಿ ನಮಗೆ ಕಾಣ್ತಾ ಇಲ್ಲ. ಅದಕ್ಕಾಗಿ ಶರಣರು ತಮ್ಮ ಮಾತಿನಲ್ಲಿ ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಇಲ್ಲಿ ಸಂಸಾರ ಅಂತಂದ್ರೆ ನೀವೆಲ್ಲ ಅಂದುಕೊಂಡ ಹಾಗೆ ಆ ಸಂಸಾರ ಅಲ್ಲ. ಬಹಳ ಚಿಕ್ಕದಾಗಿರ್ತಕ್ಕಂಥ ಸಂಸಾರ. ಸಂಸಾರ ನಾವು ತಿಳ್ಕೊಂಡಂತೆ ಗಂಡ, ಹೆಂಡತಿ, ಮಕ್ಕಳು, ಒಂದು ಪರಿವಾರ, ಒಂದು ಕುಟುಂಬ, ಇಷ್ಟಕ್ಕೆ ನಾವು ಸಂಸಾರ ಅಂತ ಕರಿತೇವೆ. ಶರಣರ ದೃಷ್ಟಿಕೋನ ಈ ಸಂಸಾರದ ಕಡೆಗೆ ಇಲ್ಲವಲ್ಲ, ಬಹಳ ವ್ಯಾಪಕವಾಗಿರ್ತಕ್ಕಂಥ ದೃಷ್ಟಿಯಿಂದ ಹೇಳಿರ್ತಕ್ಕಂತಹದ್ದು. ಸಂಸಾರ ಅಂದ್ರೆ ಇಡೀ ಜಗತ್ತು. ಇದು ವ್ಯಷ್ಟಿಗತವಾಗಿರುವಂತಹದ್ದು, ಸಮಷ್ಟಿಗತವಾಗಿರುವಂತಹ. ಸಮಷ್ಟಿ ರೀತಿಯಿಂದ ನೋಡಿದಾಗ ಸಂಸಾರ ಅಂದ್ರೆ ಇಡೀ ವಿಶ್ವ, ಇಡೀ ಜಗತ್ತು. ವ್ಯಷ್ಟಿಗತವಾಗಿ ನೋಡಿದಾಗ ಅಂದ್ರೆ ಸಂಕುಚಿತ ಭಾವನೆಯಿಂದ ನೋಡಿದಾಗ ನಮ್ಮ ಶರೀರವೇ ಸಂಸಾರ. ಇದಕ್ಕೆ ಸಂಸಾರ ಅಂತ ಕರೆದರು. ದೊಡ್ಡ ಸಂಸಾರ ಇದು. ಈ ಶರೀರ ಅನ್ನುವಂಥ ಸಂಸಾರವೇ ಇರದೇ ಇದ್ರೆ ನಾವು ಬಾಳೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಬಳಗ ಇಲ್ಲಿದೆ. ಶರೀರದಲ್ಲಿರ್ತಕ್ಕಂತಹ ಇಷ್ಟು ಬಳಗ ನಮ್ಮ ಸಂಸಾರದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ. ನೀವು ತಿಳ್ಕೊಂಡಿರಬಹುದು. ಅಪ್ಪ, ಅವ್ವ, ಮಗ, ಅವನಿಗೊಂದು ಮಗ, ಅವನಿಗೊಂದು ಮಗ, ಅವನಿಗೊಂದು ಮಗಳು, ಏನು ಭಾಳ ಆದ್ರೆ ಒಂದು ನಾಲ್ಕು ಭಾಗ ನೋಡಿರ್ಬೋದು ನೀವೆಲ್ಲ. ಇಷ್ಟೇ ನಿಮ್ಮ ಸಂತತಿ ಅಂತಕ್ಕಂಥದ್ದು. ಹೆಚ್ಚು ಕಡಿಮೆ ಅಂದ್ರೆ 8, 9, 10 ಮಂದಿ ಒಂದು ಕುಟುಂಬ. ಆದರೆ ಶರೀರದ ಕುಟುಂಬ ವ್ಯವಸ್ಥೆಯನ್ನು ನೋಡಿದಾಗ ನಿಮ್ಮ ಸಂಸಾರ ಏನೂ ಅಲ್ಲ. ಯಾವುದಕ್ಕೂ ಸಮನಾಗಿರ್ತಕ್ಕಂಥ ಸಂಸಾರ ನಿಮ್ದಿಲ್ಲ. ಇಲ್ಲಿ ಇರ್ತಕ್ಕಂತಹ ಪ್ರಧಾನವಾಗಿರ್ತಕ್ಕಂತಹ 36 ಜನರದೊಂದು ಗುಂಪದ ಇರೋರು. 36 ಜನರದೊಂದು ಗುಂಪದ ಇದು. ಅಂದರೆ 36 ತತ್ವಗಳಿಲ್ಲದಾವ. ಅದರಲ್ಲಿ ಒಂದು ತತ್ವ ಅಕಸ್ಮಾತ್ ಕೊರತೆ ಆಯ್ತು ಅಂದ್ರೆ ಬದುಕೋದಿಲ್ಲ. ನಿಮ್ಮ ಸಂಸಾರದಲ್ಲಿ ಮಗ ಸತ್ರನೂ ಬದುಕಬಹುದು, ಮೊಮ್ಮಗ ಸತ್ರ ಬದುಕಬಹುದು, ಹೆಂಡತಿ ಸತ್ರು ಬದುಕಬಹುದು. ಆದ್ರೆ ಸಂಸಾರದ ಮೂಲ ಮಾಲೀಕನೇ ಸತ್ರ. ಮಾಲೀಕರಾನ ಎಲ್ಲರೂ ಹೋಗಿಬಿಟ್ಟಿದ್ದಾರೆ. ಇಲ್ಲಿ ಹಾಗಿಲ್ಲ. ಪ್ರಧಾನವಾಗಿರ್ತಕ್ಕಂಥ 36 ತತ್ವಗಳಿದಾವ. ಉಪಪ್ರಧಾನವಾಗಿ 72,000 ನಾಡಿಗಳಿದಾವ. ಗೊತ್ತಾಯ್ತು ನಿಮ್ಗೆ? 72,000 ನಾಡಿಗಳು, ನರಗಳು ಈ ಶರೀರದಲ್ಲಿದಾವ. ಅದರಲ್ಲಿ ಒಂದು ನರ ಕಟ್ ಆಯ್ತು ಅಂತಂದ್ರೆ
ತನ್ನ ಕೆಲಸವನ್ನು ಬಂದು ಮಾಡ್ತೀವಂದ್ರೆ ನಮ್ಮ ಸಂಸಾರ ಹಾಳು. ಯಾವ ಸಂಸಾರ? ದೇಹದ ಸಂಸಾರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶವಾಗಿ ಹೋಗಿಬಿಡ್ತದೆ. ಯಾಕೋ ಇದು ಭುಜ ನೋಸ್ತದೆ, ಹೋದ್ವಿ. ಇಲ್ಲೇ ಸ್ಥಳೀಯ ವೈದ್ಯರನ್ನ, ಸ್ಥಾನಿಕ ವೈದ್ಯರನ್ನು ಸಂಪರ್ಕ ಮಾಡಿದ್ವಿ. ಅವ್ರು ಬೇರೆ ಕಡೆ ಹೋಗೋದು, ಅಲ್ಲೇ ಹೋದ್ವಿ. ಅವ್ರು ಬೇರೆ ಕಡೆ ಕಳಿಸಿದ್ರು, ಅಲ್ಲೇ ಹೋದ್ವಿ. ಎಲ್ಲ ಆಸ್ಪತ್ರೆಗಳು ಹೋಗುದು. ಕೊನೆಗೆ ಅವ್ರು ಹೇಳಿದ್ರು ಅಮೆರಿಕಕ್ಕೆ ಹೋಗ್ಬೇಕಂತ ತಿಳ್ಕೊಂಡ್ರು. ಇದ್ರ ಸಲುವಾಗಿ ಅಮೆರಿಕಕ್ಕೆ ಹೋಗ್ಬೇಕು. ಸರಿ, ಅಲ್ಲಿ ಹೋಗು. ಅವಾಗ ಹೇಳಿದರು, ನಿನ್ನ ಪ್ರಾಣ ಇರುವವರೆಗೂ ಇದನ್ನ ನಾವು ರಿಪೇರಿ ಮಾಡಕ್ ಬರೋದಿಲ್ಲ, ಅನುಭವಿಸಬೇಕಷ್ಟೇ. ಏನು ಮಾಡಿದರೂ ಸಾಧ್ಯ. ಎಲ್ಲಿವರೆಗೆ ಅನುಭವಿಸುವುದು? ಪ್ರಾಣ ಇರುವವರೆಗೂ ಅನುಭವಿಸ. ಹಂಗ ಪ್ರಾಣ ಇರುವುದು ಎಲ್ಲಿವರೆಗೆ? ಇದು ನೋವು. ಇದರ ಹೋಗ್ಬೇಕು. ಪ್ರಾಣ ಹೋದ ನಂತರ ಆರಾಮ ಮಾತಲ್ಲ. ಪ್ರಾಣ ಹೋದ್ರೆ ಆರಾಮ್, ಯಾರಿಗೂ ಕಿರಿಕಿರಿಲ್ಲ. ನಮ್ಮನ್ನು ಎಲ್ಲಿ ಕುಂದಿರಿಸ್ಬೇಕೋ ಕುಂದಿರಿಸ್ತಾರೆ. ಎಲ್ಲಿ ಹೋದು ಕುಂದಿರಿಸಿದ್ರು ಸಹಿತ ಕ್ಯಾರೇ ಅನ್ನಂಗಿಲ್ಲ. ಯಾರ್ಯಾರೋ ಮಣ್ಣು ಹಿಡಿತಾರ, ಯಾರ್ಯಾರೋ ಹೆಂಡತಿ ಇಡ್ತಾರ, ಮ್ಯಾಗ ಒಂದು ಕಲ್ಲು ಇಡ್ತಾರ, ಒಬ್ಬರ ಮೈ ಕಂದೇವನು ಇಲ್ಲ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಗಾಳಿಗಿಟ್ಟ ದೀಪ ಇದು. ಶರೀರಕ್ಕೆ ಹೇಳಿರ್ತಕ್ಕಂಥದ್ದು ಇದೆಲ್ಲ ಪರಿವಾರ ಏನಾದರೂ ಆದೀತು. ಒಂದು ಮಗು ಸತ್ರ ಮತ್ತೊಂದು ಹುಟ್ಟಬಹುದು, ಹೆಂಡತಿ ಸತ್ರ ಮತ್ತೊಂದು ಮಾಡ್ಕೋಬಹುದು. ಆದರೆ ಇಲ್ಲಿ ಒಂದು ಏನಾದರೂ ಆಯಿತು ಅಂದ್ರೆ ವೈದ್ಯರಿಗೂ ಕೂಡ ಆಗದಂತ ಪ್ರಸಂಗ ಇದ್ದಾಗ, ಒಂದು ಬಡ ಕುಟುಂಬ ಇತ್ತು, ಒಂದು ಬಡ ಕುಟುಂಬ, ಗಂಡ ಹೆಂಡತಿ ಒಂದು ಮಗ, ಆರಾಮಾಗಿ ತಮ್ಮ ಜೀವನವನ್ನು ಸಾಗಿಸಿಕೊಂಡಿದ್ರು. ಆಕಸ್ಮಿಕವಾಗಿ ಹೃದಯಾಘಾತದಿಂದ ಗಂಡ ತೀರಿಕೊಂಡ. ಮಗ 8 ವರ್ಷದ ಮಗ, ಗಂಡ ತೀರ್ಕೊಂಡ, ಅಪ್ಪ ತೀರ್ಕೊಂಡ. ತಾಯಿ ಹೇಗೋ ಮಾಡಿ ಆ ಮಗನನ್ನು ಜೋಪಾಸನೆ ಮಾಡ್ತಾ ಇದ್ಲು. ಅಕಸ್ಮಾತ್ ಆಗಿ ಮಗುವಿಗೂ ವಿಪರೀತ ಕಾಯಿಲೆ ಬಂತು, ಆ ದೊಡ್ಡ ಕಾಯಿಲೆ ಬಂತು. ಡಾಕ್ಟರ್ ಕರೆಸಿದ್ರು, ನೋಡಿದರು, ಎಲ್ಲ ಪರೀಕ್ಷೆ ಮಾಡಿದರು. ತಾಯಿಗೆ ಭರವಸೆಯನ್ನು ಕೊಡ್ತಾರೆ, ಡಾಕ್ಟರ್ ಭರವಸೆಯನ್ನು ಕೊಡ್ತಾರೆ. ಇಲ್ಲ, ಇದು ಬಹಳ ವಿಪರೀತವಾಗಿರ್ತಕ್ಕಂಥ ಕಾಯಿಲೆ, ಇನ್ನೂ ಸ್ವಲ್ಪ ನಾನು ತಡ ಮಾಡಿದ್ದೆ ಅಂತಂತಂದ್ರೆ ಮಗು ಬದುಕಿ ಉಳಿಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೂ ಸಹಿತ ನಿನ್ನ ಪುಣ್ಯ ಚಲೋ ಆಯ್ತು ತಾಯಿ, ಗಂಡನನ್ನು ಕಳ್ಕೊಂಡಿದ್ದೀಯಾ, ಇರೋ ಒಬ್ಬ ಮಗ ನಾನು ಅವನು ಕಳ್ಕೊಳ್ತಾ ಇದ್ದೆ, ಅವನು ಬದುಕ್ತಾನೆ. ಅಷ್ಟೇ ಅಲ್ಲ, ಅವನನ್ನು ಬದುಕಿಸುವ ಜವಾಬ್ದಾರಿ ನನ್ನ ಮೇಲೆ ಇದೆ, ಅವನು ಬದುಕಿಸ್ತಾರೆ ಅಂತ ತಿಳ್ಕೊಂಡು ಡಾಕ್ಟರು ಆ ಮಗುವಿಗೆ ಏನು ಉಪಚಾರ ಮಾಡಬೇಕು ಎಲ್ಲ ರೀತಿಯಾಗಿರ್ತಕ್ಕಂಥ ಉಪಚಾರ ಮಾಡಿದರು. ಮಾಡಿ ತಮ್ಮ ಬ್ಯಾಗ್ ತಗೊಂಡು ಮನೆಯಿಂದ ಬಾಗಿಲದ ಹೊರಗೆ ಒಂದು ಹೆಜ್ಜೆ ಇಟ್ಟಾರ, ಹೊಸ್ತದ ಹೊರಗೆ ಒಂದು ಹೆಜ್ಜೆ ಒಳಗೆ ಐತಿ. ಹಾರ್ಟ್ ಅಟ್ಯಾಕ್ ಆಗಿ ಡಾಕ್ಟರ್ ಸತ್ತ. ಯಾರಿಗೆ ಭರವಸೆ ಕೊಟ್ಟಿದ್ದ ವೈದ್ಯ? ಭರವಸೆ ಯಾರಿಗೆ ಕೊಟ್ಟಿದ್ರು? ಆ ಮಗುವಿಗಾಗಿ ಭರವಸೆ ಕೊಟ್ಟಿದ್ದ. ಈ ಮಗುವನ್ನು ಬದುಕಿಸ್ತಕ್ಕಂಥದ್ದು ನನಗೆ ಬಿಡು, ನಾನು ಬದುಕಿಸ್ತೇನೆ. ಆಯ್ತಪ್ಪ, ನೀ ಎಲ್ಲ ಬದುಕಿಸ್ತೀನಿ, ನೀ ಬದುಕಿದೇನೋ, ನಿನ್ನ ಪ್ರಾಣ ಯಾರ ಕೈಯಲ್ಲಿ? ಸಂಸಾರ ಎಂಬುದೊಂದು ಗಾಳಿಯ ಸೊಡರು. ಸೊಡರು ಅಂದ್ರೆ ದೀಪ, ಗಾಳಿಗಿಟ್ಟ ದೀಪ ಇದು. ದೇಹ ಅಂತಕ್ಕಂಥದ್ದು ಗಾಳಿಗಿಟ್ಟ ದೀಪ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು, ದೀಪ ಎಲ್ಲಿವರೆಗೆ ಹೊಯ್ದಾಡೋದಿಲ್ಲ ಅಲ್ಲಿವರೆಗೆ ಶಾಂತ ಇರ್ತದೆ. ಆ ದೀಪದ ಪ್ರಕಾಶದಲ್ಲಿ, ಅದರ ದೀಪ್ತಿಯಲ್ಲಿ ಅನೇಕ ವಸ್ತುಗಳನ್ನು ಕಾಣಿಸ್ತಾವ. ಪ್ರಭುದೇವರು ಹೇಳಿದ್ರು, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದರು. ಯಾವ ಕಾರಣಕ್ಕಾಗಿ? ಆ ದೀಪ ಬೆಳಗಬೇಕು. ಸಂಸಾರ ಅಂತಕ್ಕಂಥದ್ದು, ಶರೀರ ಅಂತಕ್ಕಂಥದ್ದು ನಾನು ಒಬ್ಬನೇ ಬದುಕೋದಲ್ಲ, ಇತರರು ಬದುಕಬೇಕು, ಸಮಾಜ ಬದುಕಬೇಕು. ಆ ದೃಷ್ಟಿಯಿಂದ
ಇವೆಲ್ಲ ನೈತಿಕ ಮೌಲ್ಯಗಳನ್ನು ಕೊಟ್ಟಿರ್ತಕ್ಕಂಥ ಶರಣರು ಸಾಮಾನ್ಯ ವಿಷಯ ಅಲ್ಲ. ಸಂಸಾರವೆಂಬುದೊಂದು ಗಾಳಿಯ ಸೊಡಲು ಬರೀ ಅಧ್ಯಾತ್ಮ ಅಷ್ಟೇ ಅಲ್ಲ, ಲೌಕಿಕವನ್ನ, ಸಾಮಾಜಿಕ ಪ್ರಜ್ಞೆಯನ್ನ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥದ್ದು ಈ ವಿಷಯದ. ಗಾಳಿಗಿಟ್ಟ ದೀಪ ಇದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಒಳ್ಳೆಯವರಾಗಿ ಬದುಕಬೇಕಷ್ಟೇ. ಒಳ್ಳೆಯವರಾಗಿ 4 ಮಂದಿಗೆ ಬೇಕಾಗಿ, 4 ಮಂದಿಗೆ ಬೇಕಾಗಿ ಅಂತಂದ್ರು, 8 ಮಂದಿ ಬೇಕಾಗಿ ಅಂತ ಅನ್ನಲಿಲ್ಲ ಬಳಪಜ್ಜ. ಯಾಕೆ 4 ಮಂದಿ ಆಗ್ಬೇಕು? ಇಬ್ಬರಾದ್ರೂ ನಡೀತಿತ್ತಲ್ಲ. ಇಬ್ಬರಿಗೆ ಹೊರಕ್ಕೆ ಬರೋದಿಲ್ಲ, ಒಬ್ಬಗ ಹೊರಕ್ಕೆ ಬರೋದಿಲ್ಲ. 3 ಮಂದಿ ಆಡ್ತಾರಾಕೈತಿ. 4 ಮಂದಿ ಆದ್ರೆ ನಿಚುಣಿಕೆ, 4 ಹಲ್ಲು 2 ನಿಚುಣಿಕೆವು. ಅದು ಹಿಂಗಿಡ್ರಿ. ಬಾಂಬು 2 ಇರ್ತಾವ, ಹಲ್ಲು 12 ಅದಾವ. ಆದ್ರೆ ಅದನ್ನ ನಿಚುಣಿಕೆ ಮಲಗಿಸಿದ್ರೆ ಹಿಂದಿಬ್ಬರು ಮುಂದೆ. ಮ್ಯಾಗ ಯಾವ ಸಿಂಹಾಸನ, ಗಾಡಿ, ಯಾವ್ದು ಡೋರೋಫ್ಲೆಕ್ಸ್ ಯಾವ್ದು ಬೇಕಾಗಿಲ್ಲ. ಬೇವಿನ ತಪ್ಪಲ ಕಡೆ ಬೇವಿನ ತಪ್ಪಲ ಸಿಗ್ಲಿಕ್ಕೆ ಜಾಲಿ ತಪ್ಪಲ ಮುಳ್ಳು ಇರಿದ್ರೆ ಇರೋಲ್ಲಕ್ಕ ಅವ್ನು ನಟ್ರು ಅವ ನಡ್ತಾವ. ಆಮೇಲೆ ಹಾ ಅನ್ನಂಗಿಲ್ಲ, ಹೂ ಅನ್ನಂಗಿಲ್ಲ. ಅಷ್ಟು ಮಾಡಿಕೊಂಡು ಅದಕ್ಕಾಗಿ ಅವ್ರು ಹೇಳ್ತಾರೆ, ಒಂದು ಗಾಳಿಗಿಟ್ಟ ದೀಪ ಹೇಗೋ ಏನೋ ಅದಕ್ಕೆ 4 ಮಂದಿಗೆ ಬೇಕಾಗಿ ಬದುಕಪ್ಪ ಸಮಾಜದಲ್ಲಿ ಅಂತ ಹೇಳ್ಕೊಂಡು ಹೇಳೋದು ಕಾರಣ, ಉದ್ದೇಶ ಏನು ಅಂತಂದ್ರೆ ಆ ಬೆಳಕು ಬೀಳಬೇಕು. ಬೆಳಕಿನ ಆಧಾರದಲ್ಲಿ ನಾವು ಬದುಕಬೇಕು. ಅದಕ್ಕಾಗಿ ಒಂದು ಗಾಳಿಗಿಟ್ಟ ದೀಪ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡೆಯ. ಸಂತೆಗೆ ಹೋಗಿರ್ತೇವೆ ನಾವು. ಇವತ್ತು ಯಾವಾಗ? ಬುಧವಾರ ಅಲ್ಲ, ಇವತ್ತ ಸಂತೆ ಐತೆ ನೋಡ್ರಿ. ಇವತ್ತು ಸಂತೆ ನಮ್ಗೆ ಚಲೋ ಆಯ್ತು. ಬುಧವಾರ ಸಂತೆ ಇಲ್ಲಿ ಕೂಡಿರ್ತದೆ. ಇಲ್ಲೇ ಏನು ಸಂತೆ ದಿವಸ ನೋಡ್ಬೇಕು, ಸುಗಂಧ ಇದನ್ನ ಹಾಕಿದ್ದೆ ಧೂಪ ಇಲ್ಲಿ ಮಠದಾಗ. ಬಸ್ ಸ್ಟ್ಯಾಂಡ್ನಾಗ ಅದನ್ನ ಎಣ್ಣೆ ಕರಿಯಾಕ ಇಟ್ಟರು ಅಂದ್ರೆ ಏನ್ ಇಲ್ಲೆಲ್ಲ ವಾಸನೆ. ಬೇಕಾದಂತ ಊದುಬತ್ತಿ ಹಚ್ಚಿದ್ರೆ ಊದುಬತ್ತಿ 3 ಇಟ್ಕೋರು ಬೇಕಾದ. ಇದನ್ನು ಮೀರಿ ಬರ್ತದೆ ನೋಡ್ರಿ. ಹೊಳೆ ಶಬ್ದ ಕೇಳಾರ್ದಂಗೆ ನಾವು ಏನಾರ ಮಾಡಬಹುದು, ಕಿವ್ಯಾಗ ಹಳ್ಳಿ ಇಟ್ಕೋಬಹುದು, ಏನಾರ ಮಾಡ್ಕೋಬಹುದು, ಅಥವಾ ನಾವ ಜೋರಾಗಿ ಒದರ್ಬಹುದು. ಆ ವಾಸನೆ ಬರಬಾರ್ದು ತಿಳ್ಕೊಂಡು ಮಗುನಾಗ ಉಸಿರು ಹಾಕೊಳ್ಳೋದ. ಏನು ಹಳಿ ಇಟ್ಕೊಳ್ಳೋದು, ಕಿವ್ಯಾಗ ಇಟ್ಕೊಳಕ್ ಬರ್ತದ ಹಳಿ. ಎಂಥ ಸಂತೆಯೊಳಗೆ ಮನ್ಯಾಗ ಚಲೋ ಹೊತ್ತಂಗೆ ಸ್ವಚ್ಛ ರೀತಿಯಿಂದ ಮಾಡಿದ್ರು ಸಹಿತ ಅದು ರುಚಿ ಹತ್ತೋದಿಲ್ಲ. ಯಾಕೆ ಹತ್ತೋದಿಲ್ಲ ಅಂದ್ರೆ ಇಲ್ಲಿ ಹಾಕುವ ಪದಾರ್ಥನೇ ಬೇರೆ ಇರ್ತಾವ. ಮೈಮ್ಯಾಗಿಂದ ಎಲ್ಲ ಉಪ್ಪಾತ ಇರ್ತದೆ. ಅದಕ್ಕಷ್ಟು ರುಚಿ. ಏನು ಉಪ್ಪ, ಏನು ಎಣ್ಣೆ, ಏನಾದ್ರು ಒಳಗಿನ ಮೆಣಸಿನಕಾಯಿ, ಅವೇನು ಕರಿತಿರ್ತಾನಲ್ಲ ಅದೆಲ್ಲ ಅಷ್ಟು ಅದಾಗಿರ್ತದೆ. ಭಜನು ಅಷ್ಟ ದೊಡ್ಡವಾಗಿರ್ತಾವ. ಏನ್ ರುಚಿ, ಏನ್ ರುಚಿ. ಮನೆಗೆ ಬಂದು ಒದರಾಡೋದು ಅಂತ ರುಚಿನ ನಿಮ್ಗೆ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಸ್ವಚ್ಛ ಇರ್ತಾರೆ. ಅಲ್ಲಿ ಹೋಗ್ತೀರಿ ಸಂತೆ, ಬಹಳ ಚಲೋ ಎಲ್ಲ ಮಾಲ್ ಬಂದ ತಿಳ್ಕೊಂಡು ಇಲ್ಲಿ ವಸ್ತಿ ಮಾಡಿದ್ರೆ ಯಾರು ಸಂತೆಗೆ. ನೀವು ಮನೆಗೆ ಬಂದಿರೋ ಸಾಮಾನು ತಗೊಂಡು ಅಲ್ಲೇ ಇದ್ದಿರೋ, ಮನೆಗೆ ಬಂದಿರಲ್ಲ. ಸಂತೆಯು ನೆರೆಯಿತು ನಾನಾ ಪರಿಯಲ್ಲಿ, ಸಂಜೆ ಹಿಡಿದರು ತಮ್ಮ ತಮ್ಮ ದಾರಿಯಲ್ಲಿ. ನಾನಾ ರೀತಿಯಾಗಿರ್ತಕ್ಕಂಥ ಸಂತೆ, ಒಂದೇ ರೀತಿಯಾಗಿರ್ತಕ್ಕಂಥ ಸಂತೆ. ಅದಕ್ಕೆ ಅವ್ರ ಅಂತಾರ, ಸಂತೆಯು ನೆರೆಯಿತು ನಾನಾ ಪರಿಯಲ್ಲಿ. ಒಂದೇ ಸಾಮಾನು ಇದ್ರೆ ಸಂತೆ ಅನ್ನೋದಿಲ್ಲ, ಎಲ್ಲಾ ರೀತಿ ಸಾಮಗ್ರಿಗಳು ಇರಬೇಕು. ಅದಕ್ಕೆ ಸಂತೆ ಅಂತ ಕರೆದು. ಸಂಜೆ ಹಿಡಿದರು ತಮ್ಮ ತಮ್ಮ ದಾರಿಯಲ್ಲಿ. ಅದಕ್ಕಾಗಿ ಹಂಗ ಸಂತೆಯ ಮಂದಿ ಹಂಗ ಅದಾರಲ್ಲ, ಹಂಗ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡೆಯ. ಅದು ದೇಹ ಶರೀರ ಇರಬಹುದು, ಭೌತಿಕವಾಗಿರ್ತಕ್ಕಂಥ ಸಂಪತ್ತಿ ಇರಬಹುದು, ಅಥವಾ ಭೂಮಿ ಸೀಮೆ ಇರಬಹುದು, ಏನು ಬೇಕಾದಿರಬಹುದು. ಅದು ಸಂತೆಯ ಮಂದಿ ಇದ್ದಂಗ. ಅದು ಹೋಗುವುದೇ ತನ್ನ ಕಾಲಕ್ಕಾಗಿ. ಸಾಯಂಕಾಲ ಆಯಿತು, ಮಾರಾಕ ಬಂದವನು ಹೋಗ್ತಾನ. ಈ ಕಡೆ ಕೊಂಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಗಿರಾಕಿಗಳು ನಾವು ಹೋಗ್ತೇವೆ. ಅಲ್ಲಿ ಯಾರೂ ಇರುವುದಿಲ್ಲ, ಬರೀ ಸ್ಥಾನ ಮಾತ್ರ ಇರ್ತದೆ. ಹಾಗೆ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ, ಇದನ್ನೆಚ್ಚಿ ಕೆಡಬೇಡ. ಗಾಳಿಗಿಟ್ಟ ದೀಪ, ಸಂತೆಗೆ ಹೋಗಿರ್ತಕ್ಕಂಥ ನಾವು ಜನಾಂಗ. ಸಂತೆ ಅಲ್ಲೇ ಉಳಿಯುವುದಿಲ್ಲ, ಮತ್ತೆ ಮುಂದಿನ ವಾರ ಕೊಡೋದು. ಇದನ್ನೆಚ್ಚಿ ಕೆಡಬೇಡ.
ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ, ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವ ಅಂತ ಯಾಕೆ ಅಂದ್ರು ಅಂದ್ರೆ ಮನುಷ್ಯನಿಗೆ ಅರಿವು ಮರೆವು ಎರಡೂ ದೇವರು ಇಟ್ಟಾರ. ಈ ಪುರಾಣದಲ್ಲಿ ಬರ್ತದ ಅದು. ಅರಿವು ಮರೆವು ನಾನಾ ಇಟ್ಟೇನಪ್ಪ, ನೀವೇನು ತಿಳ್ಕೊಳಕ್ ಹೋಗ್ಬೇಡ್ರಿ, ಅಕಸ್ಮಾತ್ ಮರಿವಾದಾಗ ನನ್ನ ನೆನೆಸ್ರಿ, ನಾ ಬರ್ತೇನೆ ಅಂತ ಹೇಳ್ತಾರೆ. ಆದ್ರೆ ಮರುವು ಆದಾಗೂ ಸಹಿತ ನಾವು, ಅರಿವಾದರೂ ಸಹಿತ ನಾವು ದೇವರನ್ನು ನೆನೆಸೋದಿಲ್ಲ, ಗುರುಗಳನ್ನ ನೆನೆಸೋದಿಲ್ಲ. ಏನಾದರೂ ಆಯಿತು ಅಂದ್ರೆ, ದೇಹಕ್ಕೆ ಏನಾದರೂ ಆಯಿತು ಅಂತಂದ್ರೆ ದೇವರೇ ಪರಮಾತ್ಮ ಏನಾದರೂ ಮಾಡಿ ನಮ್ಮನ್ನು ಕಾಪಾಡಪ್ಪ ಅಂತ ತಿಳ್ಕೊಂಡು ಅನ್ನೋದಿಲ್ಲ. ಅಯ್ಯಯ್ಯೋ ಹಂಗ ಅನ್ಕೋತ ಹೋಗು, ಹಲಿಗೆ ಹಂಗ ಬಾರಿಸ್ತಾರ ಅವರು, ಹಲಿಗೆ ಹಂಗ ಬಾರಿಸ್ತಿರ್ತಾರ. ಅದು ಶಬ್ದ ನಿಮ್ಗೆ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು ಬಾರಿಸೋರಿಗೆ. ಅದನ್ನ ಹೇಳುವುದೂ ಇಲ್ಲ ಯಾಕೆ ಹಂಗೆ ಬಾರಿಸ್ತಾರ ಅಂತೇಳಿ. ಯಾಕಂದ್ರೆ ನಾಳೆ ಹಲಿಗ್ಯಾರನ್ನು ಕರೆಯಂಗಿಲ್ಲ ನೀವು, ಪಾಪ ಅವ್ರು ಹೊಟ್ಟೆ ತುಂಬಬೇಕಲ್ಲ. ಹಲಿಗೆ ಇಲ್ಲಿ ಅದರಲ್ಲಿ ಒಂದು ನಾದ ಐತೆ. ಜೀವನದಲ್ಲಿ ನೀವೇನು ಮಾಡಿಲ್ಲ, ಇನ್ನೂ ಬಹಳ ಅದರಲ್ಲಿ ಅರ್ಥಗರ್ಭಿತವಾಗಿರ್ತಕ್ಕಂತಹ ಅನೇಕ ಅಂಶಗಳದಾವ. 2-3 ಗತ್ತದಾವ ಅದಾಗ. ಸಜ್ಜನ ಶಿರೋಮಣಿ ಸತ್ತದ್ದಾದ್ರೆ ಗತ್ತು ಬೇರೆ ಬಹಳ ಪದ. ಪಾಪಿ ಏನು ಕೊಡಲಾರದವ, ಹಲಿಯಾವ ಕೊಡಲಾರದವ ಸಹಿತ ಅದಾರ ಬಂದು ಸತ್ರು ಕೊಡಂಗ. ಅವನ ಮನೆ ಗತ್ತು ಬೇರೆ. ಇನ್ನು ಅರ್ಧ ಮರ್ಧ ದಾನ ಮಾಡ್ಕೊಂತ ಹಂಗೋಟ್ ಅದೊಂದು ನಮ್ಮನೆ ಗತ್ತು ಬೇರೆ. ಅದ್ರದ್ದು ಶಬ್ದದ ನಾದದ ಗತ್ತು ನನಗೆ ಗೊತ್ತಿದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನೀವು ಯಾರ್ಯಾರು ಏನೇನು ಮತ್ತೆ ಅದು ಅವ ಹಂಗ ಬಾರಿಸ್ತಿರ್ತಾರ, ಹಿಂಗೆ ಇಟ್ಟಿರ್ತಾರ, ಅದು ಗೋಣ್ ಹಾಕಿರ್ತಾರೆ. ನೀವು ಹೇಳೋದು ಖರೆ, ಹೌದು ಟೈಮ್ ಆಗಿರ್ತೈತಿ, ಊರು ಹೊಂಟಿರ್ತಾರ, ಇವರು ಒಂದು ಹಾಕಿರ್ತಾರ, ಅದು ಇವರು ನಗರ್ತಿರ್ತಾರ, ಮ್ಯಾಗಿಂದ ನಗರ್ತಿರ್ತೈತಿ. ಶಿವ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ. ಯಾವ ಸಿರಿಯೂ ಸಹಿತ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಅಂಥ ಒಂದು ಪುಣ್ಯನ್ನ ಕಟ್ಕೊಳ್ಬೇಕಂತ ಹೋಗಿದ್ದ ತ್ರಿಪಾಲ್. ಇದ್ದ ದೇವರನ್ನು ಬಿಟ್ಟು ಇಲ್ಲದ ದೇವರಿಗೆ ಹೋಗಿದ್ದ. ನನಗೆ ಗೊತ್ತಿರಲಿಲ್ಲ ಇವರು ಎಲ್ಲೋ ಎದಕ್ಕೆ ಹೋಗಿದ್ದಾರ ಅಂತ ತಿಳ್ಕೊಂಡು ಮನೆ ಬಂದವರು ಈ ಹೇಳಿದಾಗ ಗೊತ್ತಾಗ. ನಾವು ತಿಳ್ಕೊಂಡಿದ್ದೇವೆ ಎಲ್ಲೋ ದೇವರ ಅಂತ ತಿಳ್ಕೊಂಡು. ನಿಮ್ಗೆ ಹೇಳ್ತಾನೆ, ಶ್ರೀಶೈಲ ಪವಿತ್ರ ಕ್ಷೇತ್ರ ಇಲ್ಲ ಅನ್ನೋದು. ಅಲ್ಲಿರ್ತಕ್ಕಂಥ ಲಿಂಗ ದರ್ಶನ ಮಾಡ್ಕೊಳ್ಬಹುದು, ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಳ್ಬಹುದು, ಮಂಜುನಾಥನ ದರ್ಶನ ಮಾಡ್ಕೊಳ್ಬಹುದು, ಇಡಗುಂಜಿ ಗಣಪತಿ ದರ್ಶನ ಮಾಡ್ಕೊಳ್ಬಹುದು, ಯಾವುದೇ ದೇವರನ್ನು ದರ್ಶನ ಮಾಡ್ಕೊಳ್ಬಹುದು, ಇಲ್ಲ ಅನ್ನುವ ಹಾಗಿಲ್ಲ. ಆದರೆ ಅದು ನಮಗೆ ಮೋಕ್ಷವನ್ನು ಕೊಡ್ತದಂತ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ದುಃಖದ ನಿವಾರಣೆ ಆಗ್ಬೇಕಾಗಿದೆ. ಅಲ್ಲಿ ಹೋಗಿದ್ವಿ ನಾವು, ಅಲ್ಲಿ ತನಕ ಹೋಗಿದ್ದರೂ ಸಹಿತ ಅಷ್ಟು ದೂರ ಹೋಗಿವಿ ನಾವು. ಇವತ್ತು ತಿರುಪತಿಗೆ ಹೋಗಿರಬಹುದು, ಶ್ರೀಶೈಲಕ್ಕೆ ಹೋಗಿರಬಹುದು. ಅಲ್ಲಿ ಇದ್ರೂ ಸಹಿತ ಮನೆಯಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರಗಳು ತಲೆಯಲ್ಲಿ ಅಲ್ಲಿರ್ತಾವೆ. ಹಾಗಾದ್ರೆ ಹೋಗಿ ಏನು ಪ್ರಯೋಜನ ಆಯಿತು? ಪಾಳೆ ಹಚ್ಚಬೇಕು, ದಿವಸಗಟ್ಟಲೆ ಇರಬೇಕು. ಇಷ್ಟು ಮಂದಿರ ಕೂಡಿ ಒಂದ ರೂಮ್ ಇರ್ತದೆ ತಿರುಪತಿ, ದೊಡ್ಡ ರೂಮ್. ಆ ರೂಮಿನ ಪಾಳೆ ಬಂದಾಗ ಯಾವಾಗ ಹೋಗ್ಬೇಕು ಅವಾಗ ಹೋಗ್ಬೇಕು. 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು. ಅವಾಗ ಮನುಷ್ಯ ವಿಚಾರ ಮಾಡ್ತಾನ, ಒಂದು ಸ್ವಲ್ಪ ತಡ ಆಯ್ತು ಅಂದ್ರೆ ದೊಡ್ಡ ಹೋಗ್ಬೇಕಾಗಿತ್ತು. ದೇವರನ್ನು ನೋಡೋದು ಸಹಿತ ಆಗೋದಿಲ್ಲ, ಅಷ್ಟು ಅವಸರಲ್ಲೇ ಹೋಗೋದು. ಮತ್ತು ಅವ್ರ ಪೂಜಾರಿಗಳು ನಿಮ್ಗೆ ನಿಲ್ಲೂ ಕೊಡಂಗಿಲ್ಲ. ಹೋಗಿದ್ದು ತಿರುಪತಿಗೆ, ಹೋಗಿದ್ದು ಶ್ರೀಶೈಲಕ್ಕೆ, ಪಂಢರಪುರಕ್ಕೆ. ಆದರೆ ಅಲ್ಲಿ ಹೋಗಿ ಕೂತ್ಕೊಂಡು ಒಂದು 5 ನಿಮಿಷ ನಾವು ಧ್ಯಾನ ಮಾಡ್ತೇವಂತಂದ್ರೆ ಇದ್ದ ಪೂಜಾರಿ ಚೆಂಡ ಮೇಲೆ ಕೈ ಕೊಟ್ಟು ನಡಿ ಹೊರ, ಇನ್ನ ಹಿಂದೆ ಬಂದು ಹಾಳು.
ಇಲ್ಲಪ್ಪ ನಾವು ಸ್ವಲ್ಪ ಕೂಡ್ತೇವೆ, ಅಲ್ಲಿ ಹೊರಗೆ ಹೋಗಿ ನಿಮಗೆ ಹೇಳ್ಕೊಳಕ್ ಛತ್ರ ಕೊಟ್ಟದ್ದಲ್ಲ, ಅಲ್ಲಿ ಕೂಡಿ. ಛತ್ರ ದೇವಸ್ಥಾನ ಅಲ್ಲ, ದೇವಸ್ಥಾನವೂ ಛತ್ರ ಅಲ್ಲ. ನಾವೆಲ್ಲಿದ್ದೇವೆ ಅಲ್ಲಿ ನಾವು ದೇವರನ್ನ ಕಾಣದೆ ಸರಿ ಎಂಬುದ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ. ಇದು ಶಾಶ್ವತವಾಗಿರ್ತಕ್ಕಂಥದ್ದು ಶರೀರಲ್ಲ, ಇದು ಒಂದೆಲ್ಲ ಒಂದು ದಿವಸ ಬಿಟ್ಟು ಹೋಗ್ತಕ್ಕಂಥದ್ದು. ಆದರೆ ಎಲ್ಲೇ ನಾವು ದೇವರಿಗೆ ಹೋಗಿ ನಾವು ಜನನ ಮರಣವನ್ನು ಗೆಲ್ತೇವೆ ಅಂತಂದ್ರೆ ಎಂದೂ ಸಾಧ್ಯ ಇಲ್ಲ. ಯಾವ ದೇವರು ಸಹಿತ ನಿನಗೇನು ಬೇಕು ಅಂತ ನಿಮಗೆ ಕೇಳಬಹುದು. ಭೌತಿಕವಾಗಿರ್ತಕ್ಕಂತಹ ಅನೇಕ ಸವಲತ್ತುಗಳನ್ನು ದೇವರು ನಮಗೆ ಕೊಡಬಹುದು. ಆದರೆ ಸವಲತ್ತುಗಳು ತೆಗೆದುಕೊಂಡಿರ್ತಕ್ಕಂಥ ನಾನು ಎಲ್ಲಿವರೆಗೆ ಉಪಭೋಗಿಸೋದು ಅವುಗಳನ್ನ, ಇಂದ್ರಿಯಗಳು ಸರಿ ಉಳಿಲಿಲ್ಲ, ವಿಷಯಗಳು ಸರಿ ಉಳಿಲಿಲ್ಲ, ಹಾಗಾದ್ರೆ ಭೋಗಿಸೋದು ಯಾವಾಗ? ಬೇಡ. ಇನ್ನು ಭೋಗ ಬೇಡ ಅಂತ ತಿಳ್ಕೊಂಡು ಯೋಗದ ಕಡೆಗೆ ಮನಸ್ಸು ಆಗಬೇಕಂತ ತಿಳ್ಕೊಂಡು, ಹಾಗಾದ್ರೆ ಯೋಗದ ಕಡೆ ಮನಸ್ಸು ಆಗೋದು ಯಾವಾಗ? ಕಣ್ಣು ಕಾಣಂಗಿಲ್ಲ, ಕಾಲು ನಡೆಯಕ್ಕೆ ಬರುವುದಿಲ್ಲ, ಮತ್ತ ಕೈ ಮ್ಯಾಗ ಒಂದು ಕೋಲ್ ಹಿಡ್ಕೊಂಡ್ ಬರ್ಬೇಕಂದ್ರೆ ಕೋಲ್ ಶಿವಾಯನಮ್ಮ ಇವಾಗ ಗಂಟೆ ಬರ್ಸಲ್ಲ, ಈ ಗಂಟೆ ಬರ್ಸಕತ್ತೈತಿ. ಸಿದ್ದರಾಮ ಹತ್ತಿ ನೋಡಲ್ಲ, ಮನ್ಯಾಗ ಒಂದ್ ಸ್ವಲ್ಪ ದೇವ್ರ ಪೂಜಾರ ಮಾಡ್ಬೇಕಲ್ಲ, ದೇವ್ರ ಪೂಜೆ ಮಾಡ್ಸಾಕ ಬೇರೆನ ಅದು ಕಂಪನಿ ಬೇರೆನ ಐತಿ. ಶಿವಾಯನಮ್ಮ ಆ ಕಡೆಯಿಂದ ಇವ ವಯಸ್ಸಾಗೈತಿ, ಕೈಯ ಬಡಿಗೆ ಕೊಡ್ತಾರ, ಬಡಿಗೆ ನಿಲ್ವಂತ. ಯಾಕಂದ್ರೆ ಗಂಟೆ ನೀ ಬಾರಿಸಿಲ್ಲ, ಅದಕ್ಕೆ ನೀವು ಹೆಂಗ ಮಾಡ್ಕೊಂಡು ಹೋಗುದು, ಕೈಯ ಬಡಿಗೆ ನಿಲ್ವ ಅಲ್ದು. ಅದಕ್ಕಾಗಿ ವೀರಭದ್ರಯ್ಯ ಮಣ್ಣೇರಿ ಮಠ ಅಂತ ತಿಳ್ಕೊಂಡು ಹೊಳೆಯಾಲೂರು ಹತ್ತಿರ ಒಂದು ಊರು ಅವ್ರದ್ದು, ಮಲ್ಲಾಪುರ ಅಂತ ಹೇಳಿ. ಆ ಊರಿನ ವ್ಯಕ್ತಿ ಲಿಂಗ ಕಂತಿ ಮಾಡ್ತಿದ್ದ. ಅಪ್ಪವ್ರಿಗೆ ಖಾಯಂ ಲಿಂಗ ಕೊಡೋರು, ಬಹಳಷ್ಟು ಜನರಿಗೆ ದೀಕ್ಷಾ ಕೊಡೋರು ಅಪ್ಪಗಳು, ಬಹಳ ಭದ್ರವಾಗಿರ್ತಕ್ಕಂಥ ದೀಕ್ಷೆ. ಅವಾಗ ಒಂದು 100 ಲಿಂಗ ಮಾಡಿಸಿದ್ರು ಅಜ್ಜವರು. ಸ್ವಲ್ಪ ಆ ರೇಟ್ನೊಳಗೆ ಸ್ವಲ್ಪ ತಪ್ಪಾಕೈತಿತ್ತು. ಇಲ್ಲ ನಾನು ಸ್ವಲ್ಪ ಜಾಸ್ತಿ ಕೊಡಬೇಕು ನೀವು ಅಂತ ತಿಳ್ಕೊಂಡಂತೆ. ಕೊನೆಯ ಸ್ಥಿತಿ ಇದು ಅಪ್ಪಗಳದು, ಚನ್ನಬಸವದೇವ್ರದ್ದು ಕೊನೆಯ ಸ್ಥಿತಿ. 101 ಲಿಂಗಗಳನ್ನು ಮಾಡ್ಸಾಕತ್ತಾರೆ. ಆದ್ರೆ ಅವರು ಪ್ರಾಣವನ್ನು ಕಳ್ಕೊಳ್ತೇವೆ ಇಲ್ಲ, ಅವ್ರಿಗೆ ಯಾವುದು ಗೊತ್ತಿಲ್ಲ. 101 ಲಿಂಗಗಳನ್ನು ಮಾಡಿದ ನಂತರದಲ್ಲಿ ಅವ್ನು ಏನು ಕೊಡ್ಬೇಕು ಕೊಟ್ಟು ಕಳಿಸಿದ್ರು. ಕೊಡುವಾಗ ಅಂತಾರ ಅವರು, ಮಾಡು ನೀ ಮಾಡು, ರಗಡ್ ಕೊಟ್ಟೇನ್ ನಿನಗ ಮಾಡು ಅಂತಂತಾರ. ಇಲ್ಲಪ್ಪ ಕಡಿಮೆ ಆಕೈತಿ ಎಲ್ಲ ಪೂರೈಸೋದಿಲ್ಲ ಅಂತಂದಾಗ ಅವ್ರೊಂದು ಮಾತು ಹೇಳ್ತಾರೆ. ಅದು ಯಾಕೆ ಬಂದ್ಬಿಡುತ್ತೆ ಅವ್ರಿಗೆ ಅವ್ರ ಬಾಯಿಂದ. ನೀ ಮಾಡೋ ಲಿಂಗ ನನಗೆ ಕೊಡೋದು ಇದ ಕಡಿದು ಅವ್ರ ತಿಳಂಗರು. ಇವಾಗ ನಿಮ್ಗೆ ನೀ ಕೊಡ್ತಕ್ಕಂಥ ಲಿಂಗ ನನಗೆ ಕಡಿದಿದೆ, ನಾ ಮುಂದೆ ಮಾಡ್ಸಂಗಿಲ್ಲ, ನಾನು ಅದೇನಲ್ಲೇ ಆಯ್ತು ಇಷ್ಟಂದ್ರು. ಅದೊಂದು 8 ಮಂದಿ ದೀಕ್ಷಾ ಕೊಟ್ಟಿರ್ಬೋದು. ಅವು 90-95 ಲಿಂಗ ಹಂಗ ಇದ್ದು. ಅದು ಹೇಳ್ತಕ್ಕಂಥ ತಾತ್ಪರ್ಯ ಏನು ಅಂತಂತಂದ್ರೆ, ಇಡೀ ಜೀವನದ ತುಂಬಲು ಕೊರಳಿಗೆ ಲಿಂಗವನ್ನು ಕಟ್ಟಿ ಲಿಂಗ ದೀಕ್ಷಾ ಬದ್ಧರನ್ನಾಗಿ ಮಾಡಿ ಇನ್ನೂವರೆಗೂ ಅವ್ರು ಯಾರ್ಯಾರ ಶಿಷ್ಯರ ಕೆಲವರು ಅದಾರ. ಇನ್ನ ಒಂದು ಶಿವಾನಂದರ ಫೋಟೋ, ಅವ್ರು ಕೊಟ್ಟಿದ್ದ ಫೋಟೋ 80-90 ವರ್ಷ ಅದಾವ. ಅವ್ರ ಮುಂದೆ ಶಿವಾನಂದರ ಫೋಟೋ, ಜಪಮಾಲೆ, ದೊಡ್ಡ ಕಾಳಿನ ಜಪಮಾಲೆ. ಯಾವಾಗಲೂ 2 ತಾಸು 3 ತಾಸು ಪೂಜೆ ಮಾಡ್ಕೊರಪ್ಪ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದ್ರು. ಅದನ್ನು ಇನ್ನೂವರೆಗೂ ಕೆಲವರು ಚಾಚು ತಪ್ಪದೆ ಅದನ್ನು ಮಾಡ್ಕೊಂಡು ಬಂದ. ಅದು ಬಹುತೇಕ ನನಗೆ ಅನಿಸ್ತದ, ನಾ ದೀಕ್ಷಾ ಕೊಟ್ಟವ್ರಿಗೆ ಅವ್ರು ಲಿಂಗ ಎಲ್ಲದಾವು, ಅವ್ರು ಎಲ್ಲದಾರು, ಏನು ಶಿವಾಯನಮ್ಮ ಇರಲಿ. ಕಾರಣ ಅಂತಂದ್ರೆ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಯಾಕೆ ಮರೆಯದೆ ಅಂದಾರ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ಗಾಳಿಗಿಟ್ಟ ದೀಪ ಇದು ಸಂತಿಗೆ ಕೂಡಿರ್ತಕ್ಕಂಥ ಮಂದಿದ್ದಂಗ ಹೋಗ್ಯವೂ ಗೊತ್ತಿಲ್ಲ. ಅದಕ್ಕಾಗಿ ಅದನ್ನು ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಡಿಸ್ತಾರೆ. ಆ ವಿಷಯವನ್ನು ಕುರಿತಾಗಿ ಅದೇ ವಿಷಯವನ್ನ ಪೀಠಿಗೆಯನ್ನಾಗಿ ಇಟ್ಟುಕೊಂಡು ಆ ವಿಪಾದ ಮಹಾರಾಜ ಯಾವ ರೀತಿ ತನ್ನ ಉಪಾಸನೆಯನ್ನು ಮಾಡ್ಕೊಂತ ಹೊರಟಿದ್ದಾನ, ದೇವತಾರಾಧನೆಯನ್ನು ಮಾಡ್ತಾ ಇದ್ದಾನ, ಮುಂದೆ ಅವನಿನ್ನು ಇನ್ನು ಏನು ಮಾಡಿಕೊಂಡು ತಾನು ಮುಕ್ತನಾಗ್ತಾನ ಅಂತಕ್ಕಂಥದ್ದನ್ನ ಆ ಭಕ್ತಿ ವಿಜಯದಲ್ಲಿ ನಾವು ನೋಡ್ತೇವೆ. ಇಷ್ಟು ಮಾತುಗಳನ್ನ ಇವತ್ತು ನಾನು ಸದ್ಗುರು ಪಾದಕ್ಕೆ ಅರ್ಪಣೆ ಮಾಡಿ